ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ದೇವರು ಕೊಟ್ಟಂತ ಈ ಸಮಯಕ್ಕೆ ದೇವರಿಗೆ ಸ್ತೋತ್ರ ಮಾಡ್ತೇವೆ. ಈ ಮಹಾ ಉಪವಾಸದ ದಿನಗಳ ವ್ರತದಲ್ಲಿ ನಮಗೆ ಕ್ರೈಸ್ತರಾದ ನಮಗೆ ಬಹಳ ಬಹಳ ಬಹಳವಾದ ಪ್ರಾಮುಖ್ಯತೆವಾದ ದಿನಗಳು. ಈ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಾಗಿ ಸದಾವಕಾಶ ನೀಡಿದಂಥ ನಾಪರ ಮಿಷನ್ನಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೆ. ಇವತ್ತಿನ ದಿನ ಕ್ರೈಸ್ತ ಜೀವಿತದ ರೀತಿ, ಒಬ್ಬ ದೇವರ ಮಗನಾದಂಥ ವ್ಯಕ್ತಿಯು ಯಾವ ರೀತಿಯಾಗಿ ಕ್ರೈಸ್ತ ಜೀವಿತವನ್ನು ನಡೆಸಬೇಕು ಎಂಬುದಾಗಿ ಇವತ್ತಿನ ಒಂದು ದೇವರ ವಾಕ್ಯವಾಗಿದೆ. ಮೀಕ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1-8 ವಚನಗಳನ್ನು ನಾವು ಓದುವಾಗ ಅಲ್ಲಿ ದೇವರು ಯಾವ ರೀತಿಯಾಗಿ ಒಬ್ಬ ಕ್ರೈಸ್ತ ಮಗನು ಬದುಕಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತಿನ ಈ ಮಹಾ ಉಪವಾಸ ದಿನಗಳಲ್ಲಿ ನಾವು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ಅನುಸರಿಸಬೇಕೆಂಬುದಾಗಿ ಈ ಮೀಕನ ಪ್ರವಾದಿಯ ಗ್ರಂಥದಲ್ಲಿ 6ನೇ ಅಧ್ಯಾಯ 1-8 ವಚನಗಳನ್ನು ಓದುವಾಗ ಗೊತ್ತಾಗ್ತದೆ. ಮೀಕ ಪ್ರವಾದಿಗೆ ಹೇಳ್ತಾನೆ, ಬೆಟ್ಟಗಳಿಗೂ ದೇವರು ಸೃಷ್ಟಿಸಲ್ಪಟ್ಟಂತ ಪ್ರಕೃತಿಗೆ ನೀನು ಪ್ರಕೃತಿಯ ಮುಂದೆ ಸಾರು, ಕಂಠಘೋಷವಾಗಿ ನೀನು ಸಾರು ಎಂಬುದಾಗಿ ಪ್ರವಾದಿಗೆ ಹೇಳ್ತಾ ಇದ್ದ. ಅಲ್ಲಿ ದೇವರ ಮಕ್ಕಳನ್ನು ಐಗುಪ್ತ ದೇಶದಿಂದ ಕನಾನ್ ದೇಶದವರೆಗೂ ಸೇರಿಸಿದ ದಿನಗಳನ್ನ ನೀವು ನೆನಪು ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ದೇವರು ಮಾಡಲ್ಪಟ್ಟಂತ ಉಪಕಾರಗಳನ್ನ ನಡೆಸಿದ ಆ ಮಹದರಿಯನ್ನ, ದೇವರು ದಯ ತೋರಿಸಿದ ಕರುಣೆಯನ್ನ ದೇವರ ಮಕ್ಕಳು ಮರೆತು ಜೀವಿಸುವಾಗ ದೇವರು ಬಹಳ ದುಃಖ ಪಡುವನಾಗಿದ್ದಾನೆ, ನ್ಯಾಯವನ್ನ ಕೇಳುವನಾಗಿದ್ದಾನೆ. ಅದೇ ಆ ವಾಕ್ಯದಲ್ಲಿ 3 ರೀತಿಯಾಗಿ ಹೇಳ್ತಾನೆ. ದೇವರು ಒಬ್ಬ ಮನುಷ್ಯನಿಂದ ಏನು ಬಯಸ್ತೀಯಾ, ದೇವರು ನಮ್ಮಿಂದ ಅಥವಾ ದೇವರ ಮಕ್ಕಳಿಂದ ದೇವರು ಬಯಸುವಂತ 3 ವಿಷಯಗಳನ್ನು ಹೇಳ್ತಾನೆ. 1, ನ್ಯಾಯವನ್ನು ಆಚರಿಸು ಎಂಬುದಾಗಿ. 2, ಕರುಣೆಯಲ್ಲಿ ಆಸಕ್ತನಾಗಿರು ಎಂಬುದಾಗಿ. 3, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೋ ಎಂಬುದಾಗಿ. ಈ 3 ವಿಷಯದಲ್ಲಿ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿರುವುದು, ಈ 3 ವಿಷಯ ಬಹಳ ದೊಡ್ಡ ವಿಷಯ. ಅದರಲ್ಲಿ ಒಂದು ವಿಷಯವನ್ನು ನಾನು ಇವತ್ತು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯವನ್ನು ಆಚರಿಸು. ಇವತ್ತಿನ ದಿನಮಾನದಲ್ಲಿ ಕ್ರೈಸ್ತ ಜೀವಿತದಲ್ಲಿ ಪ್ರಪಂಚದ ಲೋಕದ ಜನರೊಟ್ಟಿಗೆ ಬೇಕಾಗಿರುವಂತ ಮೊದಲನೆಯ ಒಂದು ಮಾದರಿ ನ್ಯಾಯವನ್ನು ಆಚರಿಸುವಂಥದ್ದು. ಇವತ್ತು ಎಲ್ಲಿ ಹೋದರೂ ಮನುಷ್ಯ ಅನ್ಯಾಯಕ್ಕೆ ಒಳಗಾಗಿದ್ದಾನೆ. ಅನ್ಯಾಯದ ಒಳಗಾಗಿ ತಮ್ಮ ಜೀವಿತದಲ್ಲಿದ್ದಂಥ ಆತ್ಮಸಾಕ್ಷಿಯನ್ನ ಅವನು ನಷ್ಟಪಡಿಸಿಕೊಳ್ಳುವನಾಗಿದ್ದಾನೆ. ಆದರೆ ಇವತ್ತು ಕ್ರೈಸ್ತರಾದ ನಾವು ಇವತ್ತು ಯೋಚನೆ ಮಾಡಬೇಕು, ನ್ಯಾಯವನ್ನ ಆಚರಿಸ್ತಾ ಇದ್ದೇವಾ? ನ್ಯಾಯವಾದ ರೀತಿಯಲ್ಲಿ, ಸಮಾನತೆಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಜೀವಿತವನ್ನ ನಡೆಸ್ತಾ ಇದ್ದೇವಾ? ದೇವರಿಗೆ ಇಷ್ಟವಾಗಿರುವಂತ ಒಂದು ಮಾದರಿಯನ್ನು ದೇವರು ಕೇಳ್ತಾನೆ, ನಿನ್ನ ಜೀವಿತ ಅವಧಿಯಲ್ಲಿ ನ್ಯಾಯವಾಗಿ ನೀನು ಜೀವಿಸು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ರಲ್ಲಿ ಹೇಳ್ತದೆ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ನಾವು ಜನರು ಏನು ಮಾಡಬೇಕು ಅನ್ನೋದನ್ನು ನಾವು ಆಸೆ ಪಡ್ತೀವೋ ಅದೇ ರೀತಿಯನ್ನ ಬೇರೆ ಒಬ್ಬ ಮನುಷ್ಯನಿಗೆ, ನಮ್ಮ ಹಾಗೆ ಜೀವಿಸುವಂಥ ವ್ಯಕ್ತಿಗೆ ನೀನು ಮಾಡು ಎಂಬುದಾಗಿ. ಆದರೆ ನಮ್ಮ ಜೀವಿತದಲ್ಲಿ ನಮಗೆ ನ್ಯಾಯವಾದ ರೀತಿಯಲ್ಲಿ ಜೀವನ ಮಾಡುವುದನ್ನು ಕಲಿಬೇಕೆಂಬುದಾಗಿ ಈ ಉಪವಾಸ ದಿನಗಳಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಸ್ಥಾನಿಕನಾದ ಯೋಹಾನನು ತನ್ನ ಜನರಿಗೆ ಬಂದಾಗ ಜನರ ಗುಂಪಿಗೆ ಹೇಳ್ತಾ, ನಿಮ್ಮಲ್ಲಿ ಒಂದು ಇದ್ರೆ ಇನ್ನೊಬ್ಬರಿಗೆ ಇಲ್ಲದವನಿಗೆ ಕೊಡು, ನಿನಗೆ ಆಹಾರ ಇದ್ದರೆ ಇನ್ನೊಬ್ಬನಿಗೆ ಆಹಾರ ಇಲ್ಲದನ್ನು ಅವನಿಗೆ ಕೊಡು ಎಂಬುದಾಗಿ ಹೇಳ್ತಾನೆ. ಸುಂಕದವನಿಗೆ ಹೇಳ್ತಿದ್ದಾನೆ, ನೇಮಿಸಿದ ಸುಂಕಕ್ಕಿಂತ ಹೆಚ್ಚಾಗಿ ನೀನು ಕಸ್ಕೊಳ್ಬೇಡ ಎಂಬುದಾಗಿ ಹೇಳ್ತಾನೆ. ಸಿಪಾಯಿಗಳು ಹೇಳ್ತಾನೆ, ಯಾರನ್ನು ಗದರಿಸಿ ಲಂಚ ತೆಗೆದುಕೊಳ್ಳದೆ ಅವ್ರನ್ನ ಹಿಂಸೆ ಪಡಿಸದೆ ನಿನ್ನ ಸಾಲರಿಯಲ್ಲಿ ಅಥವಾ ನಿನ್ನ ವರಮಾನದಲ್ಲಿ ನೀನು ತೃಪ್ತಿ ಪಡು ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಸ್ಥಾನಿಕನಾದ ಯೋಹಾನನ್ನು ಹೇಳ್ತಾನೆ, ನ್ಯಾಯವಾದ ರೀತಿಯಲ್ಲಿ ಮನುಷ್ಯ ನೀನು ಜೀವನ ಮಾಡು ಎಂಬುದಾಗಿ. ಇವತ್ತು ತನ್ನ ಸ್ವಾರ್ಥಕ್ಕಾಗಿ ಕ್ರೈಸ್ತ ಜೀವಿತರ ಆಗಿರಬಹುದು, ಇನ್ನು ಅನೇಕರಾಗಿರಬಹುದು, ನ್ಯಾಯ ಇಲ್ಲದೆ ಜೀವನ ಮಾಡುವಂಥದ್ದಾಗಿದ್ದಾರೆ. ದೇವರು ಕೊಟ್ಟಂತ ಆತ್ಮ ಸಾಕ್ಷಿಯನ್ನು ಕೊಂದು ಅನ್ಯಾಯವಾಗಿ ಜೀವನ ಮಾಡುವಂತ ಕ್ರೈಸ್ತ ಜೀವಿತವನ್ನು ನಾವು ನೋಡ್ತೇವೆ. ಆದರೆ ಪ್ರಿಯ ಸಹೋದರ ಸಹೋದರಿಯರು, ಇವತ್ತು ದೇವರು ನಿನ್ನೊಟ್ಟಿಗೆ ಕೇಳ್ತಾನೆ, ಮಗನೇ ಮಗಳೇ, ನೀನು ನ್ಯಾಯವಾದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯವಿದೆ. ಆ ಜೀವಿತವನ್ನು ನೀನು ನಡೆಸು, ಅದು ನನಗಿಷ್ಟ. ನೀನು ಯಾವಾಗಲೂ ಸತ್ಯವಂತನಾಗಿರು, ನ್ಯಾಯವಾದ ರೀತಿಯಲ್ಲಿ ನೀನು ಜೀವನ ಮಾಡು ಎಂಬುದಾಗಿ ದೇವರು ಹೇಳ್ತಾನೆ. ಕೀರ್ತನೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾನೆ, ದುಷ್ಟತ್ವದಲ್ಲಿ ಸಂತೋಷ ಪಡುವ ದೇವರಲ್ಲ, ಕೆಟ್ಟವರು ದೇವರ ಬಳಿ ಇರಲಾರರು, ಸೊಕ್ಕಿನವರು ನಿನ್ನ ಸನ್ನಿಧಿಗೆ ಸೇರಲಾರರು, ಅಧರ್ಮಿಗಳು ಹಾಗೆ
ಮಾಡುವಂಥ ದೇವರು, ಸುಳ್ಳು ಹೇಳುವವರನ್ನು ನಾಶ ಮಾಡುತ್ತಾನೆ, ನರಹತ್ಯ ಕಪಟಿಗಳು ಹೇಯವಾಗಿದ್ದಾರೆ. ಅಂದರೆ ಅನ್ಯಾಯವಾಗಿದ್ದಂಥ ಒಬ್ಬ ಜೀವಿತ ದೇವರಿಗೆ ಅಸಹ್ಯವಾಗಿದೆ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾನೆ, ನ್ಯಾಯವಾಗಿ ಜೀವಿಸು. ಹಾಗಿದ್ರೆ ನಾವು ದೇವರಿಂದ ಶುಭ ಹೊಂದಬೇಕಂದ್ರೆ ಕೀರ್ತನೆ 24:4-6 ಹೇಳ್ತಾನೆ, ಅಯೋಗ್ಯ ಕಾರ್ಯಗಳಿಗೆ ಮನಸ್ಸಿಡಬೇಡ, ಮೋಸ ಪ್ರಮಾಣ ಮಾಡಬೇಡ, ಶುದ್ಧ ಹಸ್ತವು ಇರುವವನಾಗಿರಬೇಕು, ನಿರ್ಮಲ ಮನಸ್ಸು ಉಳ್ಳವನಿಗೆ ದೇವರ ಆಶ್ರಯವು ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಗೆಯೇ ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 11-17 ವಚನದಲ್ಲಿ ಹೇಳ್ತದೆ, ನೀನು ಪ್ರಾರ್ಥನೆ ಮಾಡ್ಬೋದು, ಯಜ್ಞ ಮಾಡ್ಬೋದು, ಟಗರುಗಳನ್ನು ಕೊಡಬಹುದು, ಅಥವಾ ಉದ್ದವಾದ ಪ್ರಾರ್ಥನೆ ಮಾಡಿ. ದೇವರು ಅಲ್ಲಿ ಹೇಳ್ತದೆ, ನೀನು ಉದ್ದ ಮಾಡುವಂಥ ಪ್ರಾರ್ಥನೆಯನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನನ್ನ ಕಣ್ಣುಗಳನ್ನು ಮುಚ್ಕೊಳ್ತಾ ಇದ್ದೀನಿ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ, ದೇವರು ಅಲ್ಲಿ ಕೇಳ್ತಾನೆ, ದುರಾಚಾರವನ್ನು ಬಿಟ್ಟು ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರಂತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥರಿಗೆ ನ್ಯಾಯವನ್ನು ಕಲ್ಪಿಸಿರಿ, ವಿಧಿಯವರಿಗೆ ಪಕ್ಷಪಾತವಿಲ್ಲದೆ ವಾದಿಸಿರಿ ಎಂಬುದಾಗಿ. ದೇವರು ಇಷ್ಟಪಡೋದು ಅದೇ, ನ್ಯಾಯವಾಗಿ ಜೀವನ ಮಾಡಬೇಕು. ಇವತ್ತು ಅನ್ಯಾಯವಾಗಿ ಜೀವನ ಮಾಡುವಂಥ ರೀತಿ ಇರುವುದಕ್ಕಾಗಿ ಅನೇಕ ಸಭೆಗಳು ಬಿದ್ದು ಹೋಗ್ತಾ ಇದ್ದಾರೆ, ಅನೇಕ ಸೇವಕರು ಬಿದ್ದು ಹೋಗ್ತಾ ಇದ್ದಾರೆ, ಅನೇಕ ಕ್ರೈಸ್ತ ಸಮೂಹ ಬಿದ್ದು ಹೋಗ್ತಾ ಇದೆ. ಇವತ್ತು ನಾವು ಲೋಕದೊಟ್ಟಿಗೆ ಒಳ್ಳೆಯ ಮಾದರಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಬಂದಾಗ ನಮ್ಮ ಜೀವಿತವು ನಮ್ಮ ಯೇಸು ಸ್ವಾಮಿಯ ಶಿಲುಬೆಯನ್ನು ನಾವು ಅವಮಾನಪಡಿಸುವಂಥವರಾಗಿದೆ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಜೀವನ ಮಾಡುವುದಲ್ಲ, ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂಥ ಜೀವಿತದ ರೀತಿಯನ್ನು ನಾವು ಕಲಿಬೇಕು. ಅನ್ಯಾಯವಾಗಿ ನಾವು ಜೀವನ ಮಾಡುವುದನ್ನು ಕಲಿಬಾರದು, ಅನ್ಯಾಯವಾಗಿ ಜೀವಿಸುವಂಥದ್ದನ್ನು ನಾವು ಅಭ್ಯಾಸ ಮಾಡಬಾರದು. ನ್ಯಾಯವಂತರಾಗಿ ಜೀವನ ಮಾಡುವುದನ್ನು ಕಲಿತರೆ ದೇವರು ನಮ್ಮ ಪಕ್ಷಕ್ಕೆ ಇರುತ್ತಾನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ತೀರ್ಮಾನ ಮಾಡು, ಈ ಮಹಾ ಉಪವಾಸ ದಿನಗಳಲ್ಲಿ ನನ್ನ ಜೀವಿತದಲ್ಲಿ ನ್ಯಾಯವಾಗಿ ಜೀವಿಸ್ತೇನೆ ಎಂಬುದಾಗಿ. ಅನ್ಯಾಯ ಕಂಡಾಗ ಖಂಡಿಸಿ ನ್ಯಾಯದಲ್ಲಿ ಸತ್ಯದಲ್ಲಿ ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡುವುದಾದರೆ ಈ ಮಹಾ ಉಪವಾಸದಲ್ಲಿ ನಿನ್ನ ಉಪವಾಸವು ದೇವರಿಗೆ ಮೆಚ್ಚುತ್ತದೆ. ಅದಕ್ಕಾಗಿ ದೇವರಾತ್ಮವು ನಿಮ್ಮೆಲ್ಲರಿಗೂ ಸಹಾಯ ನೀಡಲಿ, ಶಕ್ತಿಪಡಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ